ನಮಸ್ಕಾರ ಕರ್ನಾಟಕ. ಕೊಡೋ ಸಂಬಳಕ್ಕೆ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡಬೇಕು. ಬಟ್ ಅದು ಕರ್ನಾಟಕನೇ ಆಗಿರ್ಬೋದು, ಭಾರತದಲ್ಲೇ ಆಗಿರ್ಬೋದು, ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡಿದ್ದೇ ಕಮ್ಮಿ. ಬದಲಿಗೆ ಇವತ್ತು ಈ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಕರ್ನಾಟಕದಲ್ಲಿ. ಅದು ಪೊಲೀಸ್ ಇಲಾಖೆ ಆಗಿರ್ಬೋದು, ರೆವಿನ್ಯೂ ಇಲಾಖೆ ಆಗಿರ್ಬೋದು, ಟ್ರಾಫಿಕ್ ಆಗಿರ್ಬೋದು, ಪೊಲ್ಯೂಷನ್ ಬೋರ್ಡ್ ಆಗಿರ್ಬೋದು, ನಾನಾ ರೀತಿಯ, ಅಥವಾ ಮುನ್ಸಿಪಾಲ್ಟಿ ಆಗಿರ್ಬೋದು, PDO ಆಫೀಸ್ ಆಗಿರ್ಬೋದು, ತಾಲೂಕು ಆಫೀಸ್ ಆಗಿರ್ಬೋದು, ಜಿಲ್ಲಾಧಿಕಾರಿ ಕಚೇರಿ ಆಗಿರ್ಬೋದು. ಜಿಲ್ಲಾಧಿಕಾರಿ ವಿಚಾರ ಅಂತ ಬಂದಾಗ ಮೈಸೂರಿನ DC ಲಕ್ಷ್ಮೀಕಾಂತ್ ರೆಡ್ಡಿ ಅವರ ವಿರುದ್ಧ ಈಗ 1ನೇ JMFC ನ್ಯಾಯಾಲಯ ಬಾಡಿ ವಾರಂಟನ್ನು ಇಶ್ಯೂ ಮಾಡಿದೆ. ಅಂದರೆ ಕರ್ಕೊಂಬಂದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅಂತ. ಬೇರೆ ಏನೂ ಇಲ್ಲ ವಿಚಾರ. ಯಾವುದೋ ಒಂದು ಜಮೀನಿನ ವಿಚಾರದಲ್ಲಿ DC ಅವ್ರ ಮುಂದೆ ಕೇಳಿದ ಐ ಥಿಂಕ್ ಅಪ್ಲಿಕೇಶನ್ ಹಾಕಿದ್ದಾರೆ. ಅಲ್ಲಿ ಏನೂ ಅವ್ರಿಗೆ ಸರಿಯಾದಂಥ ಪರಿಹಾರ ಸಿಗಲಿಲ್ಲ. ತದನಂತರ ಅದನ್ನು ಚಾಲೆಂಜ್ ಮಾಡಿ ಐ ಥಿಂಕ್ JMFC ನ್ಯಾಯಾಲಯದ ಮುಂದೆ ಹೋಗಿದ್ದಾರೆ. ನ್ಯಾಯಾಲಯದ ಆದೇಶವನ್ನು ಕೂಡ ಐ ಥಿಂಕ್ ಪರಿಪಾಲನೆ ಮಾಡಿದಂಥ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರನ್ನು ಕೋರ್ಟು ಬಂಧನ ವಾರಂಟ್, ಅಂದರೆ ಬಾಡಿ ವಾರಂಟನ್ನು ಇಶ್ಯೂ ಮಾಡಿ ಅವರನ್ನು ಕರ್ಕೊಂಬಂದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅಂತ ಒಬ್ಬ ಜಿಲ್ಲಾಧಿಕಾರಿಯ ವಿರುದ್ಧ ಆದೇಶ ಮಾಡುತ್ತೆ ಅಂತಂದರೆ ಯಾವ ಮಟ್ಟಕ್ಕೆ ಆಡಳಿತ ಕುಸಿದು ಬಿದ್ದಿದೆ. ಒಬ್ಬ ಜಿಲ್ಲಾಧಿಕಾರಿ ಅಂತಂದರೆ ಇಡೀ ಜಿಲ್ಲೆಗೆ ಈಸ್ ಅ ಬಾಸ್ ಆ್ಯಂಡ್ ಈಸ್ ಸಪೋಸ್ ಟು ವರ್ಕ್ ಫಾರ್ ದ ಪೀಪಲ್. ಇವ್ರುಗಳು ಏನಾಗುತ್ತೆ ಅಲ್ಲ, ಇದನ್ನು ಮಾಡೋಕ್ಕೋಸ್ಕರ ಇವ್ರುಗಳೆಲ್ಲ UPSCಗಳನ್ನು ಓದಬೇಕಾ? ಸಿವಿಲ್ ಸರ್ವೆಂಟ್ ಎಕ್ಸಾಮ್ಗಳನ್ನು ಬರೆದು ವರ್ಷಾನುಗಟ್ಟಲೆ ಮನೇಲಿ ಕೂತ್ಕೊಂಡು ಓದಿ ರ್ಯಾಂಕ್ಗಳನ್ನು ತಗೊಂಡು ಅಲ್ಲಿ 2 ವರ್ಷ 3 ವರ್ಷ 2 ವರ್ಷ ಟ್ರೈನಿಂಗ್ಗಳನ್ನು ತಗೊಂಡು IPS ಅವ್ರಿಗೆ ಬೇರೆ ಟ್ರೈನಿಂಗ್ ಇದೆ, IAS ಅವ್ರಿಗೆ ಬೇರೆ ಟ್ರೈನಿಂಗ್ ಇದೆ, IRSಗೆ ಬೇರೆ ಟ್ರೈನಿಂಗ್ ಇದೆ, ಫಾರಿನ್ ಸರ್ವಿಸ್ಗೆ ಬೇರೆ ಟ್ರೈನಿಂಗ್ಗಳಿದೆ. ಇವು ದೇ ಆರ್ ಆಲ್ ದೋಸ್ ಸ್ಪೆಷಲೈಸ್ಡ್ ಪೀಪಲ್ ಭಾರತದಲ್ಲಿ. ಅದರಲ್ಲೂ ಕೂಡ 1500 IASಗಳು ಭಾರತದಲ್ಲಿ ಶಾರ್ಟೇಜ್ ಇದೆ. ಮೊನ್ನೆ ಪಾರ್ಲಿಮೆಂಟಲ್ಲಿ ಅದೇ ಹೇಳಿದ್ದಾರೆ. 500ಕ್ಕೂ ಹೆಚ್ಚು IPSಗಳು ಶಾರ್ಟೇಜ್ ಇದೆ. ಪೋಸ್ಟ್ಗಳು ಹಂಗೆ ಖಾಲಿ ಇದೆ. 1500 IASಗಳು ಖಾಲಿ ಇದೆ. ಬಟ್ ಇರೋವಂಥ IASಗಳು ಯಾರು ನೆಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರವನ್ನು ಒಬ್ಬ ಜಿಲ್ಲಾಧಿಕಾರಿ ಅಂದರೆ ಒಬ್ಬ ಜಿಲ್ಲೆಗೆ ಒಂದು ಮ್ಯಾಜಿಸ್ಟ್ರೇಟ್ ಇದ್ದಾಗ ಈ ಆ್ಯಸ್ ಎ ಮ್ಯಾಜಿಸ್ಟ್ರೇಟಲ್ ಪವರ್ಸ್ ಎನ್ಫೋರ್ಸ್ಮೆಂಟ್ ಮಾಡ್ಬೋದು. ಖಾಸಿ ಜುಡಿಷಿಯಲ್ ಅಂದರೆ ಒಂದು ತಕ್ಕ ಮಟ್ಟಿಗೆ ಒಂದು ನ್ಯಾಯಾಲಯದ ಕೆಲಸಗಳನ್ನು ಕೂಡ ಒಬ್ಬ ಜಿಲ್ಲಾಧಿಕಾರಿ ಆದವರು ಮಾಡಬಹುದು. ಈಸ್ ದ ಪವರ್ಫುಲ್ ದ ಎಕ್ಸಿಕ್ಯೂಟಿವ್ ಆಫ್ ಒಂದು ಜಿಲ್ಲೆಗೆ. ಬಟ್ ಅದೇ ಜಿಲ್ಲೆಯ ಜಿಲ್ಲಾಧಿಕಾರಿ ಕೆಲಸ ಮಾಡಿದಿರ ಆ ವ್ಯಾಜ್ಯ ಕೋರ್ಟ್ಗೆ ಹೋಗಿ ಕೋರ್ಟ್ ಬಾಡಿ ವಾರಂಟ್ ಇಶ್ಯೂ ಮಾಡುತ್ತೆ ಅಂತಂದರೆ ನಿಜವಾಗ್ಲೂ ಯಾವ ಮಟ್ಟಕ್ಕೆ ಆಡಳಿತ ಕುಸಿದು ಹೋಗಿದೆ. ಸಾಮಾನ್ಯ ಜನರುಗಳು ಬರೀ ಕೋರ್ಟಿನ ಕಟಕಟೆಗಳನ್ನು ಚಕ್ಕರ್ ಹಾಕ್ಕೊಂಡು ಅವ್ರು ಹಾಕ್ಕೊಂಡಿರೋ ಚಪ್ಪಲಿ ಶೂಗಳನ್ನು ಸವಿಸ್ಕೊಂಡು ಇವತ್ತಿನ ದುರ್ಗಂಧ ನಾತ ಹೊಡಿತಾ ಇರುವಂಥ ವ್ಯವಸ್ಥೆಯನ್ನು ಇದನ್ನು ಲಕ್ಷ್ಮೀಕಾಂತ್ ರೆಡ್ಡಿಯ ವಿಚಾರ ಒಂದೇ ಅಲ್ಲ, ಇದೇ ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿದಂಥ IAS ಅಧಿಕಾರಿ ರೋಹಿಣಿ ಸಿಂಧೂರಿ ಇದೇ ಮೈಸೂರಲ್ಲಿ ಇರಬೇಕಾದ್ರೆ 13 ರೂಪಾಯಿ ಬ್ಯಾಗನ್ನು 52 ರೂಪಾಯಿಗೆ ಕರ್ನಾಟಕ ಹ್ಯಾಂಡ್ಲೂಮ್ ಕಾರ್ಪೊರೇಷನಿಂದ ಖರೀದಿ ಮಾಡಿ 2021ರಿಂದ 26ರವರೆಗೆ 5 ವರ್ಷ ಆಕೆನ ಪ್ರೊಟೆಕ್ಟ್ ಮಾಡಿ, ತದನಂತರ ಬಂದಂಥ 2 ಸರ್ಕಾರಗಳು ರೋಹಿಣಿ ಸಿಂಧೂರಿಯನ್ನು ಪ್ರೊಟೆಕ್ಟ್ ಮಾಡಿದೆ. ಯಾವ ರೀತಿ ಈಗ ಪ್ರೆಸೆಂಟ್ ಮೈಸೂರು ಜಿಲ್ಲಾಧಿಕಾರಿ ತಮ್ಮ ಜನವಿರೋಧಿ ನೀತಿಯನ್ನು ಮಾಡಿದ್ದಾರೆ, ಈಗೇನೂ ಅಷ್ಟೇನೆ ಅಲ್ಲಿ 52 ರೂಪಾಯಿ ಬ್ಯಾಗನ್ನು ತಗೊಂಡು ಈಗ ಅವ್ರ ಮೇಲೂ ಕೂಡ FIR 5 ವರ್ಷಗಳ ನಂತರ BJP ಮತ್ತು ಕಾಂಗ್ರೆಸ್ ಇಬ್ಬರೂ ಕೂಡ ಈ ಒಂದು ರೋಹಿಣಿ ಸಿಂಧೂರಿಯನ್ನು ಪ್ರೊಟೆಕ್ಟ್ ಮಾಡಿ ಈಗ ಹೈಕೋರ್ಟ್ FIR ಮಾಡಿದೆ. ಈಗ ಪ್ರೆಸೆಂಟ್ ಜಿಲ್ಲಾಧಿಕಾರಿ ಮೈಸೂರಿನ ಜಿಲ್ಲಾಧಿಕಾರಿನೂ ಸಹ ಬಾಡಿ ವಾರಂಟ್ ಮಾಡಿ ಕರ್ಕೊಂಬಂದಿದೆ. ಅಂದರೆ ಜಸ್ಟ್ ಇಮ್ಯಾಜಿನ್, ರಾಜಕಾರಣಿಗಳು ನೀವು 224 MLAಗಳು ಯಾವನು ಕೆಲಸ ಮಾಡಲ್ಲ, ಯೋಗ್ಯನಿಲ್ಲ ಅಂತ ನಾನು ಪದೇ ಹೇಳ್ತಾ ಇರ್ತೀನಿ. ಯೋಗ್ಯರಾಗಿದ್ದರೆ ಬರೀ ಚುನಾವಣೆಗಳಲ್ಲಿ, ಭಾಷಣಗಳಲ್ಲಿ, ಲೂಟಿಕೋರತನದಲ್ಲಿ ಅಥವಾ ನಾವು ಕಟ್ಟಿರೋ ಟ್ಯಾಕ್ಸನ್ನ ನುಂಗಾಕೋದ್ರಲ್ಲಿ ಇವರು ತಾಕತ್ತುಗಳನ್ನು ತೋರಿಸ್ತಾರೆ ಹೊರತು ನಿಜವಾಗ ಆಡಳಿತ ಮಾಡುವಂಥ ವಿಚಾರದಲ್ಲಿ ನಾವು 224 MLAಗಳಲ್ಲೂ ಯಾವನೂ ಕೂಡ ಯೋಗ್ಯನನ್ನು ನೋಡಿಲ್ಲ. ಒಬ್ಬರ ಮೇಲೆ ಒಬ್ಬರು ಕೆಸರಾಟ ಮಾಡ್ಕೊಂಡು ಮಾಡ್ತಾ ಇದ್ದರೆ ಅಧಿಕಾರಿಗಳು ತಮ್ಮದೇ ಆದಂಥ ದರ್ಪ, ದುರಂಕಾರ, ಭ್ರಷ್ಟಾಚಾರ, ದುರ್ಬುದ್ಧಿ, ಲೂಟಿಕೋರತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಈಗ ಅದಕ್ಕೊಂದು ಮತ್ತೊಂದು ಎಕ್ಸಾಂಪಲ್ ಅಂತಂದರೆ ಐ ಥಿಂಕ್ ಆಫ್ಟರ್ ರೋಹಿಣಿ ಸಿಂಧೂರಿ ಇದಾಗಿ 2 ದಿವಸ ಆಗಿದೆ. ಮತ್ತು ಅದೇ ಮೈಸೂರಿನಲ್ಲಿ ಲಕ್ಷ್ಮೀಕಾಂತ್ ರೆಡ್ಡಿಗೆ ಒಂದು ಭೂ ವ್ಯಾಜ್ಯದಲ್ಲಿ, ಅಂದರೆ
ಒಂದು ಯಾವುದೋ ಒಂದು ಸಿವಿಲ್ ಡಿಸ್ಪ್ಯೂಟಲ್ಲಿ ಬಾಡಿ ವಾರಂಟನ್ನು ಇಶ್ಯೂ ಮಾಡಿದೆ. ಯಾವ ಮಟ್ಟಕ್ಕೆ ಆಡಳಿತ ಕುಸಿದು ಹೋಗಿದೆ, ಇದನ್ನೆಲ್ಲ ಬದಲಿಸಬೇಕಾದು ನಿಮ್ಮ ಜವಾಬ್ದಾರಿ ಅಂತ ಈ ಮೂಲಕ ಹೇಳ್ತಾ ಟ್ರೂ ಲೈಫ್ ನ್ಯೂಸ್ ಸದಾ ನಿಮ್ಮ ಜೊತೆ ಇರ್ತದೆ. ಅದು ಸಾರ್ವಜನಿಕರ ಜೊತೆ ನಿಮ್ಮ ಕೆಲಸ ಮಾಡಿದ್ದೀವಿ. ನಮಗೆ ಯಾವುದೇ ವಿಚಾರ ಸಾರ್ವಜನಿಕರ ಪರವಾಗಿ ಅನ್ಯಾಯದಿಂದ ಗೊತ್ತಾಗಿದ್ದರೆ ಖಂಡಿತವಾಗಿ ಆ ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀವಿ. ನೀವುಗಳು ಅದನ್ನು ಶೇರ್ ಮಾಡಿದ್ದೀರಾ. ನಿಮ್ಮ ಐ ಥಿಂಕ್ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಐ ಥಿಂಕ್ ದಾಖಲಿಸ್ಬೋದು ಅಂತ ಈ ಮೂಲಕ ಹೇಳ್ತಾ, ಡೆಫಿನೆಟ್ಲಿ ಕರ್ನಾಟಕದಲ್ಲಿ ಆಡಳಿತ ಕುಸಿದಿದೆ. ಒಂದಲ್ಲ ಎರಡಲ್ಲ 10 ಎಕ್ಸಾಂಪಲ್ಗಳು, ಉದಾಹರಣೆಗಳು ಅಧಿಕಾರಿಗಳ ವಿರುದ್ಧ ಕಳೆದ 6 ತಿಂಗಳಿಂದ ನೀವು ನೋಡಿರ್ಬೋದು. ಬರೀ ಪೊಲೀಸರು ಒಬ್ಬರಾದ್ಮೇಲೆ ಒಬ್ಬರು ಅಲ್ಲಿ ರೇಪ್ ಮಾಡ್ದ, ಲೂಟಿ ಮಾಡ್ದ, ATM ದೊರಡೆ ಮಾಡ್ದ, ಕೊಲೆ ಮಾಡ್ದ, ಅದು ಮಾಡ್ದ, ಇದು ಮಾಡ್ದ, ಲಾಡಿ ಬೀಸ್ದ, ಎಲ್ಲ ಆಯಿತು. ಈಗ IAS ಅಧಿಕಾರಿಗಳು ಬಿದಿಗೆ ಬರ್ತಾರೆ. ರೋಹಿಣಿ ಸಿಂಧೂರಿ ಮೇಲೆ FIR ಆಯಿತು. ಈಗ ಮೈಸೂರಿನ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ವಿರುದ್ಧ ಬಾಡಿ ವಾರಂಟೀಸ್ ಆಗಿದೆ. ನಿಜವಾಗ್ಲೂ ನೀವೆಲ್ಲ ಕಲಿಬೇಕು. ಅಂದರೆ ನೀವು ಕಷ್ಟಪಟ್ಟು ಎಕ್ಸಾಮ್ ಬರೆದು UPSCನಲ್ಲಿ ಪಾಸ್ ಆಗಿ IAS ಅಧಿಕಾರಿಗಳಂತ ಹೇಳೋದಕ್ಕೆ ಅದಕ್ಕೊಂದು ಗೌರವ ಇರುತ್ತೆ. ಅದನ್ನೆಲ್ಲ ನೀವು ಕಾಪಾಡಿಕೊಳ್ಬೇಕು. ಅಂದರೆ ಜನರಿಗೆ ನಿಮ್ಮಿಂದ ಒಂದು ಅಪೇಕ್ಷೆ ಇರುತ್ತೆ. ಪೀಪಲ್ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಟುವರ್ಡ್ಸ್ ಯು. ಯಾಕಂದರೆ ಸಾಮಾನ್ಯ ಜನ IAS ಅಧಿಕಾರಿಗಳು ಅಂತ ಬುದ್ಧಿವಂತರು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಈ ಕೆಳಮೆಳಕ್ಕೆ ಬೀಳಬಾರ್ದು ಅಂತ ಹೇಳುತ್ತಾ, ನಾನು ನಿಮ್ಮ ರೋಗಿ ಜಗದೀಶ್ ಚೆನ್ನವ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್, ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿ. ಥ್ಯಾಂಕ್ ಯು.